ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಮಿಲ್ಕ್ ಬನ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕೆ ಈಗ 250 ml ಹಾಲಿಗೆ 1 ಟೀ ಸ್ಪೂನ್ ಸಕ್ಕರೆ ಮತ್ತು 1 ಟೀ ಸ್ಪೂನ್ ಈಸ್ಟ್ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಸ್ಟ್ ಆ್ಯಕ್ಟಿವೇಟ್ ಆಗೋದಕ್ಕೆ ಇಡೋಣ. ಈಗ ಈಸ್ಟ್ ಆ್ಯಕ್ಟಿವೇಟ್ ಆಗಿದೆ. ನೆಕ್ಸ್ಟ್ ಈಗ ಬನ್ಗೆ ಬೇಕಾಗಿರೋ ಸಾಮಗ್ರಿಗಳು: ಮೈದಾ 250 ಗ್ರಾಮ್, ಇವಾಗ ಆ್ಯಕ್ಟಿವೇಟ್ ಆಗಿರೋ ಈಸ್ಟು, ಶುಗರು 2 ರಿಂದ 3 ಟೇಬಲ್ ಸ್ಪೂನ್, ಬಟರ್ 2 ಟೀ ಸ್ಪೂನ್, ಎಗ್ 1. ಈಗ ಒಂದು ಬೌಲ್ಗೆ ಫಸ್ಟು ಮೈದಾ ಆ್ಯಡ್ ಮಾಡ್ಕೊಳ್ಳೋಣ. ಮೈದಾ ಆದಮೇಲೆ ಆ್ಯಕ್ಟಿವೇಟ್ ಆಗಿರೋ ಈಸ್ಟನ್ನ ಮತ್ತು ಹಾಲು ಅಲ್ಲಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಶುಗರ್ 3 ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೊಳ್ಳೋಣ. ಅದಾದಮೇಲೆ ಮೆಲ್ಟೆಡ್ ಬಟರು 3 ಟೇಬಲ್ ಸ್ಪೂನು ಮತ್ತು ಒಂದು ಎಗ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕೈಗೆ ಅಂಟ್ಕೊಳ್ಳೋ ಥರನೇ ಇರುತ್ತೆ, ಬಟ್ ನಾವು ಮಿಕ್ಸ್ ಮಾಡ್ತಾ ಅದು ಸರಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಮೈದಾ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದನ್ನು ಚೆನ್ನಾಗಿ ಒಂದು 10 ನಿಮಿಷದವರೆಗೂ ಮಿಕ್ಸ್ ಮಾಡಬೇಕು, ಅಂದರೆ ಚೆನ್ನಾಗಿ ನಾದ್ಕೋಬೇಕು. ಆವಾಗಲೇ ಅದು ನಮಗೆ ಕೈಗೆ ಅಂಟ್ಕೊಳ್ದೇ ಇರೋ ಥರ ಬರುತ್ತೆ. ಇದಾದಮೇಲೆ ಇದನ್ನು ಒಂದು ಬೌಲ್ಗೆ ಚೇಂಜ್ ಮಾಡ್ಕೊಳ್ಳೋಣ. ಇದು ಚೇಂಜ್ ಮಾಡಿಕೊಂಡು ಇದನ್ನು ಇವಾಗ 2 ಅವರ್ಸ್ ಕ್ಲೋಸ್ ಮಾಡಿ ಹಾಗೆ ಇಡೋಣ. 2 ಅವರ್ಸ್ ಆದಮೇಲೆ ಇವಾಗ ನಾವು ಎಷ್ಟಿಟ್ವು ಅದಕ್ಕಿಂತ ಡಬಲಾಗಿ ಬಂದಿರುತ್ತೆ, ಅಂದರೆ ಈಸ್ಟ್ ಬಂದು ಹಾಕಿದ್ದೀವಲ್ಲ ಅದರಿಂದ ಈ ಥರ ಅದು ರಿಯಾಕ್ಟ್ ಆಗಿರುತ್ತೆ. ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬನ್ಗೆ ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ನಾವು ರೌಂಡ್ ಮಾಡಿಕೊಂಡು ಅದನ್ನು ತೆಗೆದು ಇವಾಗ ಬೇಕ್ ಮಾಡೋ ಟಿನ್ನಲ್ಲಿ ಇಟ್ಕೊಳ್ಳೋಣ. ಅದನ್ನು ಸ್ವಲ್ಪ ಎಳೆದು ನಾವು ರೌಂಡ್ ಮಾಡಿ ಇಡಬೇಕು. ಮಧ್ಯದಲ್ಲಿ ಯಾವುದೇ ಬ್ರೇಕ್ಸ್ ಇರಬಾರ್ದು, ಅಂದರೆ ಬಿರುಕು ಬಿಟ್ಟಿರಬಾರ್ದು. ಆ ಥರ ಅದನ್ನು ಶೇಪ್ ಮಾಡಿ ನಾವು ಇಟ್ಕೊಳ್ಳೋಣ. ಅದು ಇಡಬೇಕಾದ್ರೂ ಕೂಡ ನಮಗೆ ಮಧ್ಯ ಸ್ವಲ್ಪ ಗ್ಯಾಪ್ ಬಿಟ್ಟು ಇಡಿ, ಆವಾಗ ಸ್ವಲ್ಪ ನೀಟಾಗಿರುತ್ತೆ. ಈ ಥರ ಈಗ ಇಟ್ಮೇಲೆ ಅದನ್ನು ಪುನಃ ಅರ್ಧ ಗಂಟೆ ನಾವು ಕ್ಲೋಸ್ ಮಾಡಿ ಇಡೋಣ. ನೋಡಿ, ಇವಾಗ ನಾವು ಇಟ್ಟಿರೋ ಗ್ಯಾಪ್ಸ್ ಎಲ್ಲ ಫಿಲ್ ಆಗಿದೆ. ಇದನ್ನು ಈಗ ಬೇಕ್ ಮಾಡ್ಕೊಳ್ಳೋಣ. ನಾವು ಬೇಕ್ ಮಾಡೋದಕ್ಕೆ ಓವನಲ್ಲಿ ಕನ್ವೆನ್ಷನ್ ಮೋಡಲ್ಲಿ 170 ಡಿಗ್ರಿ ಸೆಲ್ಸಿಯಸ್ನಲ್ಲಿ 20 ರಿಂದ 25 ನಿಮಿಷ ಇವಾಗ ಇದನ್ನು ನಾವು ಬೇಕ್ ಮಾಡ್ಕೊಳ್ಳೋಣ. ಈಗ ಇದು ಬೇಕಾಗಿದೆ. ಇವಾಗ ನೋಡಿ, ಮೇಲ್ಗಡೆ ಎಲ್ಲ ಫುಲ್ ಬ್ರೌನ್ ಕಲರಲ್ಲಿ ಬಂದಿದೆ, ಅಂದರೆ ಬೇಕಾಗಿದೆ ಅಂತ ಅರ್ಥ. ಇವಾಗ ಇದನ್ನು ನಾವು ಇನ್ನೊಂದು ಪ್ಲೇಟ್ಗೆ ಚೇಂಜ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಬನ್ ರೆಡಿಯಾಗಿದೆ. ಇವಾಗ ನೋಡ್ಬೋದು, ಕಟ್ ಮಾಡಿ ತೆಗೆದ್ರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮನೆಯಲ್ಲೇ ಮಾಡಿದ್ರು ಕೂಡ ನಾವು ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿದಾಗ ನಮಗೆ ಈ ಥರ ಸಾಫ್ಟಾಗಿ ಸಿಗುತ್ತೆ. ಮಿಲ್ಕ್ ಬನ್ ರೆಡಿಯಾಗಿದೆ.